ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೆಳಗಿನ ತಿಂಡಿಗೆ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಮನೆ ಗ್ರಾಸರೀಸ್ ತಗೋಬರೋದಿತ್ತು. ಗ್ರಾಸರೀಸ್ ತಗೊಂಬರೋಣ ಅಂತ ಮನೇಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೊರಗಡೆ ಮಾರ್ಟ್ ಕಡೆ ಬಂದಿದ್ದೆ. ಅಲ್ಲಿ ಕೆಲವೊಂದು ಮನೆಗೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಸ್ಗಳು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಇತ್ತು. ಅದೆಲ್ಲ ಸ್ವಲ್ಪ ತಗೊಂಡೆ ನಾನು. ಸ್ವಲ್ಪ ಬೆಡ್ ಸ್ಪ್ರೆಡ್ಸ್ ತಗೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಕಿಚನ್ಗೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ಗಳು ತಗೊಂಡೆ. ಎಲ್ಲ ಪರವಾಗಿಲ್ಲ, ಕಡಿಮೆ ಪ್ರೈಸ್ನಲ್ಲಿ ಸಿಕ್ತು. ತಗೊಂಡೆ. ಅದೇನೇನು ತಗೊಂಡಿದ್ದೀನಿ ಅಂತ ನಾನು ನೆಕ್ಸ್ಟ್ ಮುಂದೆ ತೋರಿಸ್ತೀನಿ. ಅಲ್ಲಿಂದ ಬರ್ತಾ ಇದ್ದಾಗೇನೆ ಸ್ವಲ್ಪ ತಲೆ ನೋವ್ತಾ ಇತ್ತು. ಸ್ವಲ್ಪ ಬಿಸಿ ಬಿಸಿ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ. ಈ ಕಾಫಿ ಕಪ್ ಇದೆಯಲ್ಲ, ಇದೇ ಥರ ಸೇಮ್ ಪೀಸ್ ಇನ್ನೂ ಒಂದು 6 ಪೀಸ್ ನಾನು ತೊಗೊಂಡು ಬಂದಿದ್ದೀನಿ. ನಮ್ಮ ಮನೇಲಿ 6 ಪೀಸ್ ಇತ್ತು ಇದೇ ಥರ. ಬೇರೆ ಕಲರ್ಸ್ ಎಲ್ಲ ಇದೆ, ಇದೇ ಕಲರ್ ನನಗೆ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು. ಹಂಗಾಗಿ 6 ಪೀಸ್ ಇನ್ನೊಂದು ಸ್ವಲ್ಪ ತೊಗೊಂಡು ಬಂದೆ. ನೋಡಿ, ಇದೊಂದು ಬೆಡ್ ಸ್ಪ್ರೆಡ್ಸು. ಇದು 299 ಅಷ್ಟೇ. ಆಮೇಲೆ ನೆಕ್ಸ್ಟು ಮೇಲ್ ಹಾಕಿರೋದು ನಾನು 150. ಅದು ಸಿಂಗಲ್ ಕಟ್ದು. ಮತ್ತು ಈ ಗ್ಲಾಸ್ ಬೌಲ್ಸ್ ಎಲ್ಲ 1 ಪೀಸು 49 ಅನಿಸುತ್ತೆ. ಗ್ಲಾಸ್ ಬೌಲ್ಸ್ಗಳು. ಮತ್ತು ಪಿಂಗಾಣಿ ಬೌಲ್ಸ್ ತೊಗೊಂಡೆ, ಅದೊಂದು ಸೆಟ್ಟು. ಇದು ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಇದೊಂದು ಸೆಟ್ ತೊಗೊಂಡೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಪಿಲ್ಲೋಸ್ ಒಂದೆರಡು ಸ್ಮೂತ್ ಪಿಲ್ಲೋಸ್ ತೊಗೊಂಡೆ, ಇನ್ನೊಂದೆರಡು. ಮತ್ತು ಅದ್ರ ಜೊತೆಗೆ ನಾನು ಇದ್ರ ಜೊತೆಗೆ ತೊಗೊಂಡು ಬಂದಿರೋ ಗ್ರಾಸರೀಸ್ನೆಲ್ಲ ಏನು ತೋರಿಸ್ತಾ ಇಲ್ಲ, ಬರೀ ಇಷ್ಟನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ನಾನು ಆವಾಗಲೇ ಕಾಫಿ ಮಾಡ್ಕೊಂಡು ಕುಡಿಬೇಕಾದ್ರೆ ತೋರಿಸಿದ್ನಲ್ಲ ಕಪ್ಪು, ಸೇಮ್ ಕಪ್ಪು ಅದೇ ಥರ ಇನ್ನೊಂದು 6 ಪೀಸ್ ತೊಗೊಂಡು ಬಂದೆ ನಾನು. ಆ ಥರ ನಮ್ಮ ಮನೇಲಿ ಒಂದು 6 ಕಪ್ ಇತ್ತು. ಇನ್ನೊಂದು ಸ್ವಲ್ಪ ಬೇಕಾಗಿತ್ತು. ಇದು ನಂಗೆ ತುಂಬ ಇಷ್ಟ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ತೊಗೊಂಡು ಬಂದೆ. ಸೇಮ್ ಕಲರ್ ಸಿಕ್ತಲ್ವ ಅದು. ಮತ್ತು ಸ್ನ್ಯಾಕ್ಸ್ ಎಲ್ಲ ಹಾಕೊಳ್ಳೋದಕ್ಕೆ ಒಂದೆರಡು ಪೀಸ್ ತೊಗೊಂಡೆ. ಚೆನ್ನಾಗಿದೆ. ಇದು ಒಂಥರ ಲೀಫ್ ಥರ ಶೇಪು ಚೆನ್ನಾಗಿದೆ. ಮತ್ತು ಅಡುಗೆ ಮನೆಯಲ್ಲಿ ಸ್ವಲ್ಪ ಕಾಳುಗಳೆಲ್ಲ ಹಾಕಿಡೋ ಡಬ್ಬ ಎಲ್ಲ ಸ್ವಲ್ಪ ಹಳೇದಾಗಿತ್ತು. ಕೆಲವೊಂದು ಡಬ್ಬಗಳು ಹಳೇದಾಗಿತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ಹಾಕಿಡೋಣ ಅಂತ ಹೇಳ್ಬಿಟ್ಟು ಇದೊಂದು ಸ್ವಲ್ಪ ತೊಗೊಂಡು ಬಂದೆ. ಇದು 4 ಪೀಸ್ ಬಂದು 149. ತೊಗೋಬೋದು, ಆರಾಮಾಗಿ ತೊಗೋಬೋದು. ಆನ್ಲೈನಲ್ಲೂ ಇದ್ರ ಪ್ರೈಸ್ ಜಾಸ್ತಿನೇ ಇದೆ. ಮಾರ್ಟಲ್ಲೆಲ್ಲ ಆರಾಮಾಗಿ ತೊಗೋಬೋದು. ಇದೊಂದು 8 ಪೀಸ್ ತೊಗೊಂಡೆ ನಾನು.